ಮೈ ಚಾನೆಲ್ ಭಾಗ್ಯಲಕ್ಷ್ಮಿ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸೌಂದರ್ಯ ಬಸ್ ಅಲ್ಲಿ ಹಿಂದೆ ಸೀಟ್ ಹತ್ರ ಹೋಗಿ ಕೂತಿರ್ತಾರೆ. ಅದೇ ಸಮಯಕ್ಕೆ ಕುಸುಮ ಅವರು ಬರ್ತಾರೆ. ಓ ಆದಿ ಬಂದು ಪಕ್ಕ ಕೂತ್ಕೊಳ್ಳಿ ಅಂತ ಹೇಳಿ ಹೋಗಿ ಅಲ್ಲಿ ಕೂತಿದ್ಯಾ, ಮಾಡ್ತೀನಿರೋ ನಿಂಗೆ ಅಂತ ಕುಸುಮ ಅವರು ಮನ್ಸಲ್ಲಿ ಅನ್ಕೋತಾರೆ. ಅಮ್ಮ ಸೌಂದರ್ಯ ಹೋಗಿ ಅಲ್ಯಾ ಕೂತಿದ್ಯಾ, ಇದು ನನ್ ಸೀಟು, ಪಕ್ಕದಲ್ಲಿರೋದು ನಿನ್ ಸೀಟು, ಬಾ ಇಲ್ಲಿ ಅಂತ ಕುಸುಮ ಅವರು ಕರೀತಾರೆ. ಆಂಟಿ ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೋತೀನಿ ಅಂತ ಸೌಂದರ್ಯ ಹೇಳ್ತಾರೆ. ಇಲ್ಲ ಇಲ್ಲ, ಅದು ನನ್ ಸೀಟು, ಈ ಕಡೆ ಇರೋದು ನಿನ್ ಸೀಟು. ಇಷ್ಟೊಂದು ಸೌಂದರ್ಯನ ಹುಡುಗಿ ನನ್ನಿಂದ ದೂರ ಕೂತ್ಕೊಂಡ್ರೆ ಹೇಗೆ, ನನ್ ಪಕ್ಕನೇ ಹೇಳ್ಬೇಕು ಬಾ ಅಂತ ಕುಸುಮ ಅವ್ರು ಕರೀತಿದ್ರೆ, ಆಂಟಿ ಜಸ್ಟ್ ಟಿಫನ್ ಆಯ್ತಲ್ಲ, ನಾನು ಮಲಗಬೇಕು, ಸುಮ್ನೆ ನಿಮ್ ಪಕ್ಕ ಯಾಕೆ ಅಂತ ಸೌಂದರ್ಯ ಹೇಳ್ತಾರೆ. ಶೋ ತೊಂದ್ರೆ ಅಂತ ಬಂತು, ಬಾ ನನ್ ತೋಳ್ ಮೇಲೆ ಮಲ್ಕೋ, ಆರಾಮಾಗಿ ನಿದ್ದೆ ಬರುತ್ತೆ ಬಾ ಅಂತ ಕುಸುಮ ಅವರು ಕರೀತಾರೆ. ಅಶೋ ದೇವ್ರೆ ಏನ್ ಕರ್ಮ ಇದು, ಆಂಟಿ ಯಾಕೆ ಈ ತರ ಆಡ್ತಾ ಇದಾರೆ, ನಾನು ಆದಿಯವ್ರ ಪಕ್ಕ ಕುತ್ಕೋಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ, ಇವ್ರು ನೋಡಿದ್ರೆ ಎಲ್ಲಾನು ಹಾಳ್ ಮಾಡ್ತಿದ್ದಾರೆ ಅಂತ ಸೌಂದರ್ಯ ಮನ್ಸಲ್ಲಿ ಅನ್ಕೋತಾರೆ. ನಂಗೆ ಗೊತ್ತು ಕಣೆ ಸುಬ್ನಾದಿ, ನೀನು ನನ್ ಫ್ರೆಂಡ್ ಪಕ್ಕ ಕುತ್ಕೋಬೇಕು ಅಂತ ಹೇಳಿ ಇಷ್ಟೆಲ್ಲಾ ನಾಟಕ ಆಡ್ತಿದ್ಯಾ, ಅದೇನೇ ಆದ್ರೂ ನಾನ್ ಬಿಡಲ್ಲ, ನನ್ ಫ್ರೆಂಡ್ ಪಕ್ಕ ನನ್ ಭಾಗ್ಯನೇ ಕುತ್ಕೋಬೇಕು ಅಂತ ಕುಸುಮ ಅವರು ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ಕುಸುಮ ಅವ್ರ ಸೀಟ್ ಅಲ್ಲಿ ಕುತ್ಕೋತಾರೆ. ಅದೇ ಸಮಯಕ್ಕೆ ಆದಿ ಬಸ್ ಒಳಗಡೆ ಬರ್ತಾರೆ. ಆದಿ ಇಲ್ಲಿ ಬನ್ನಿ, ನಿಮ್ಗೋಸ್ಕರ ನಾನು ಸೀಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಸೌಂದರ್ಯ ಹೇಳ್ತಾರೆ. ಥ್ಯಾಂಕ್ಸ್, ಬಟ್ ನಾನು ಅಲ್ಲಿ ಕೂತ್ಕೋತಿಲ್ಲ. ಶ್ರೇಷ್ಠ ಅವರೇ, ನೀವು ಸ್ವಲ್ಪ ಹೋಗಿ ಸೌಂದರ್ಯ ಹತ್ರ ಕೂತ್ಕೋತೀರಾ, ನಾನು ಬ್ರದರ್ ಪಕ್ಕ ಕೂತ್ಕೋಬೇಕು, ಸ್ವಲ್ಪ ಕೆಲ್ಸದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಶ್ರೇಷ್ಠಂಗೆ ಹೇಳ್ತಾರೆ ತಾಂಡವ್, ಯಾ ಶೋರ್ ಅಂತ ಹೇಳಿ ಶ್ರೇಷ್ಠ ಸೌಂದರ್ಯ ಪಕ್ಕ ಹೋಗಿ ಕೂತ್ಕೋತಾರೆ. ಹಾಗೆ ಇಲ್ಲಿ ಆದಿ ತಾಂಡವ್ ಪಕ್ಕ ಬಂದು ಕೂತ್ಕೋತಾರೆ. ಅದೇ ಬ್ರದರ್, ನಮ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ಆದಿ ಹೇಳ್ತಾರೆ. ಎಸ್ ಎಸ್ ಬ್ರದರ್ ಅಂತ ತಾಂಡವ್ ಹೇಳ್ತಾರೆ. ಸರಿ ಡ್ರೈವರ್ ಅಣ್ಣ ಹೊರಡಿ ಅಂತ ಹೇಳ್ತಾರೆ ಆದಿ ಅವರು. ಹಾಗೆ ಬಸ್ ಹೊರಡುತ್ತೆ. ಇಲ್ಲಿ ಆದಿ ಸೌಂದರ್ಯ ಜೊತೆ ಮಾತಾಡ್ತಿರ್ತಾರೆ. ಸೌಂದರ್ಯ ಅವರೇ, ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ ಅಂತ ಆದಿ ಕೇಳ್ತಿದ್ರೆ, ಅಶೋ ಫ್ರೆಂಡ್ ಅವ್ರಿಗೇನು ಸಮಸ್ಯೆ ಇರುತ್ತೆ ಅಂತದೇನು ಇಲ್ಲ, ನೀನು ಆರಾಮಾಗಿ ನಿನ್ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡು, ಹಂಗೂ ಏನಾದ್ರು ಅವ್ರಿಗೇನಾ ಏನು ಸಮಸ್ಯೆ ಇರಲ್ಲ, ಹಂಗೇನಾದ್ರೂ ಸಮಸ್ಯೆ ಇದ್ರೆ ನಾನು ಅವ್ರನ್ನ ನೋಡ್ಕೋತೀನಿ. ಅಮ್ಮ ಸೌಂದರ್ಯ, ಏನಾದ್ರೂ ಸಮಸ್ಯೆ ಇದ್ರೆ ಬಾ ನನ್ ಪಕ್ಕ ಬಂದು ಕೂತ್ಕೊಳ್ಳುವಂತೆ ಅಂತ ಕುಸುಮ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಆದಿ ಕೇಳ್ತಾರೆ, ಡ್ರೈವರ್ ಅಣ್ಣ ಇನ್ನು ಲೊಕೇಶನ್ ಎಷ್ಟು ದೂರ ತೋರಿಸ್ತಾ ಇದೆ ಅಂತ ಆದಿ ಹೇಳ್ತಾರೆ. ಇನ್ನು 5 ನಿಮಿಷ ಅಂತ ಡ್ರೈವರ್ ಹೇಳ್ತಾರೆ. ಓಕೆ ಅಂತ ಹಾಗೂ ಇಲ್ಲಿ ಎಲ್ಲರೂ ಕೊನೆಗೂ ಹೋಟೆಲ್ ನ ತಲುಪ್ತಾರೆ. ಹಾಗೆ ಇಲ್ಲಿ ಹೋಟೆಲ್ ಬರ್ತಿದಂಗೆ ಗುಂಡಣ್ಣ ಹಾಗೂ ತನ್ವಿ ಅಂತೂ ಖುಷಿಯಿಂದ ಓಡಿ ಹೋಗ್ತಾ ಇರ್ತಾರೆ. ಆಗ ಭಾಗ್ಯ ಹೇಳ್ತಾರೆ, ಹುಷಾರು ಕಂಡ್ರು, ಅಲ್ಲೇನಾದ್ರು ನೀರ್ ಹತ್ರ ಏನಾದ್ರು ಹಿಡಿದ್ರೆ ಸರಿಯಾಗಿ ಒದೆ ಬೀಳುತ್ತೆ ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಕಿಶನ್ ಹಾಗೂ ಪೂಜಾ ಇಬ್ರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಹೋಟೆಲ್ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ. ಹಾ ಅಂತ ಇಲ್ಲಿ ಪೂಜಾ ಕೂಡ ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಆದಿ ಜೊತೆ ಮಾತಾಡ್ತಾರೆ. ಜಾಗ ಎಷ್ಟು ಚೆನ್ನಾಗಿದೆಯಲ್ವಾ ಆದಿ ಅವರೇ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲಿ ಆದಿ ಹಾ ಅಂತ ಹೇಳಿ ಕೇರ್ಲೆಸ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದಿ ಅದರಿಂದಾಗಿ ಭಾಗ್ಯಂಗೆ ಬೇಜಾರಾಗುತ್ತೆ. ಅಲ್ಲೇ ನಿಂತ್ಕೊಬಿಡ್ತಾರೆ. ಅದನ್ನ ಪೂಜಾ ನೋಡ್ತಾರೆ. ಯಾಕಕ್ಕ ಏನಾಯ್ತು, ಬಾ ಹೋಗೋಣ ಅಂತ ಪೂಜಾ ಹೇಳ್ತಾರೆ. ಏನಿಲ್ಲ ಪೂಜಾ, ಬಾ ಹೋಗೋಣ ಅಂತ ಹೇಳ್ತಾರೆ ಭಾಗ್ಯ. ಹಾಗೆ ಎಲ್ಲರೂ ಒಳಗಡೆ ಹೋಗ್ತಿದ್ರೆ ಕೊನೆದಾಗಿ ಕುಸುಮ ಹಾಗೂ ಸೌಂದರ್ಯ ಅವರು ಉಳ್ಕೋತಾರೆ. ಆಂಟಿ ಏನಾಯ್ತು ಆಂಟಿ ಅಂತ ಸೌಂದರ್ಯ ಕೇಳ್ತಾರೆ. ಅಮ್ಮ ಸೌಂದರ್ಯ, ನಿನ್ ಮನೆ ಇಲ್ಲ ಎಲ್ಲೋ ಇದೆ ಅಂತ ಹೇಳ್ತಲ್ಲ, ಎಲ್ಲದು ಅಂತ ಕುಸುಮ ಕೇಳ್ತಾರೆ. ಇಲ್ಲಿಂದ 15 ನಿಮಿಷ ಅಷ್ಟೇ ಅಂತ ಸೌಂದರ್ಯ ಹೇಳ್ತಾರೆ. ಅಷ್ಟೇನಾ, ಒಳ್ಳೇದಾಯ್ತಲ್ಲ ಅಲ್ವಾ, ಸರಿ ಇವಾಗ ಹೇಗ್ ಹೋಗ್ತೀಯಾ ಅಂತ ಹೇಳ್ತಾರೆ ಕುಸುಮ ಅವರು. ಇಲ್ಲಿ ಸೌಂದರ್ಯ ಏನು ಮಾತಾಡ್ತಾ ನಿಂತಿರ್ತಾರೆ. ತಲೆ ಕೆಡ್ಸ್ಕೊಬೇಡಮ್ಮ, ನಾವು ಬಸ್ಸಲ್ಲಿ ಬಂದ್ವಲ್ಲ, ಅದೇ ಬಸ್ಸಲ್ಲಿ ವಾಪಸ್ ಹೋಗುವಂತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಮುಂದೆ ಹೋಗ್ತಿದ್ರೆ ಸೌಂದರ್ಯ ಕುಸುಮ ಅವ್ರ ಕೈ ಹಿಡ್ಕೊಂಡು, ಆಂಟಿ ಬೇಡ ಆಂಟಿ ಅಂತ ಸೌಂದರ್ಯ ಹೇಳ್ತಾರೆ. ಬೇಡ ಅಂತ ಹೇಳಿದ್ರೆ ಇಲ್ಲಿಂದ ಹೇಗ್ ಹೋಗ್ತೀಯಮ್ಮ, ನಡ್ಕೊಂಡು ಹೋಗೋದಿಕ್ಕೆ ನಿಂಗೆ ಕಷ್ಟ ಆಗ್ಬೋದು ಅಂತ ಸೌಂದರ್ಯ ಹೇಳ್ತಾರೆ. ಆಂಟಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಮನೆಗೆ ಹೋಗೋದಿಕ್ಕೆ ಮನ್ಸಾಗ್ತಿಲ್ಲ, ನಿಮ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸ್ತಾ ಇದೆ ಅಂತ ಸೌಂದರ್ಯ ಹೇಳ್ತಾರೆ. ಹೌದಾ, ನನಗೂ ಕೂಡ ಹಾಗೆ ಅನಿಸ್ತಾ ಇದೆ, ಆದ್ರೆ ನಿನ್ನ ಕಳಿಸ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಲ್ವಾ, ಪಾಪ ನೀನು ಅಷ್ಟು ದೂರದಿಂದ ಮನೆಗೆ ಹೋಗ್ಬೇಕು ಅಂತ ಹೇಳಿ ಬಂದಿದ್ಯಾ, ಪಾಪ ನೀನ್ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ಗೋಸ್ಕರ ಅಂತ ಕಾಯ್ತಾ ಇರ್ತಾರೆ, ಅವ್ರಿಗೆ ಬೇಜಾರಾಗಲ್ವಾ ಅಂತ ಕುಸುಮ ಹೇಳ್ತಾರೆ. ಸರಿ ಆಂಟಿ, ನೀವೆಲ್ಲ ಮನೆಗೆ ಬರ್ಬೇಕು, ಆದಿ ಅವ್ರಿಗೂ ಹೇಳಿ ಅಂತ ಸೌಂದರ್ಯ ಹೇಳ್ತಾರೆ. ಸರಿ ಸರಿ ಎಲ್ಲಾರ್ಗು ಹೇಳ್ತೀನಿ, ಎಲ್ಲಾನು ಕರ್ಕೊಂಡ್ ಬರ್ತೀನಿ ಅಂತ ಕುಸುಮ ಹೇಳ್ತಾರೆ. ಸರಿ ಆಂಟಿ, ನನ್ ರಿಲೇಟಿವ್ ಗೆ ಕಾಲ್ ಮಾಡ್ತೀನಿ, ಅವ್ರು ಬಂದು ನಾನ್ ಕರ್ಕೊಂಡು ಹೋಗ್ತಾರೆ. ಆಂಟಿ ಅದಕ್ಕಿಂತ ಮುಂಚೆ ಆದಿ ಅವ್ರಿಗೆ ಬಾಯ್ ಹೇಳ್ಬೇಕಾಗಿತ್ತು, ನಾನ್ ಹೋಗಿ ಬಾಯ್ ಹೇಳ್ಬಿಟ್ಟು ಬರ್ತೀನಿ ಅಂತ ಸೌಂದರ್ಯ ಹೇಳ್ತಾರೆ. ಅವನು ಇವಾಗ ಸಿಗಲ್ಲ, ಅವ್ನು ಹೇಳ್ತಾ ಅಲ್ವಾ ಮೀಟಿಂಗ್ ಗೆ ಹೋಗ್ತಿದ್ದೀನಿ ಅಂತ, ಮೀಟಿಂಗ್ ಹೋಗ್ಬೇಕಾದ್ರೆ ಅವನನ್ನ ಮಾತಾಡ್ಸಕ್ ಹೋದ್ರೆ ಅವ್ನಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ನೀನೇನೋ ತಲೆ ಕೆಡ್ಸ್ಕೊಬೇಡ, ನಾನ್ ಹೇಳ್ತೀನಿ ಸೌಂದರ್ಯ ಹೋದ್ಲು ಅಂತ, ನೀನಿನ್ನು ಹೊರಡು, ಲೇಟ್ ಆಗುತ್ತೆ ಪಾಪ ನಿಂಗೆ ಅಂತ ಕುಸುಮ ಹೇಳ್ತಾರೆ. ಸೌಂದರ್ಯ ಹೋಗ್ತಾರೆ. ಹಾಗೆ ಇಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ. ವೆಲ್ಕಮ್ ಅಂತ ಹೇಳಿ ಆ ರಿಸೆಪ್ಷನಿಸ್ಟ್ ವೆಲ್ಕಮ್ ಮಾಡ್ತಿರ್ತಾರೆ. ಲಗೇಜ್ ಎಲ್ಲ ಬಸ್ ಅಲ್ಲಿ ಇದೆ ಅಂತ ಆದಿ ಹೇಳ್ತಾರೆ. ಓಕೆ ಸರ್, ನಾನ್ ರೂಮ್ ಗೆ ಕಳ್ಸ್ಕೊಡ್ತೀನಿ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ. ಹಾಗೆ ರಿಸೆಪ್ಷನಿಸ್ಟ್ ಪಕ್ಕ ಇದಂತ ಹೆಂಗ್ಸ್ ಹೇಳ್ತಾರೆ. ಅಲ್ಲ ಸರ್, ಇವ್ರು ಐಡಿ ಪ್ರೂಫ್ ನೇ ಕೊಡ್ಲಿಲ್ವಲ್ಲ ಅಂತ ಹೆಂಗ್ಸ್ ಹೇಳ್ತೀರಾ. ಅಶೋ, ಯಾರ್ ಮುಂದೆ ಏನ್ ಮಾತಾಡ್ಬೇಕು ಅಂತ ನಿಂಗೆ ಗೊತ್ತಾಗಲ್ವಾ, ಇಡೀ ರೆಸಾರ್ಟ್ ಇವ್ರದ್ದು. ಸಾರಿ ಸರ್, ಏನು ಗೊತ್ತಿದೆ ಕೇಳ್ಬಿಟ್ರು, ಏನು ತಪ್ಪಾಗಿ ತಿಳ್ಕೊಬಿಡಿ, ನ್ಯೂ ಜಾಯ್ನಿ ಅಲ್ವಾ ಅದಕ್ಕೆ ಕೇಳಿದ್ದಾರೆ ಅಂತ ರಿಸೆಪ್ಷನಿಸ್ಟ್ ಆದಿಗೆ ಹೇಳ್ತಾರೆ. ನೋ ನನ್ಗೇನು ಬೇಜಾರಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ವೆರಿ ಗುಡ್, ಯಾರೇ ಬಂದ್ರು ಅಷ್ಟೇ, ನಮ್ ರೆಸಾರ್ಟ್ ಪ್ಲೇಸ್ ಏನಿದೆ ಅದನ್ನ ಯಾವ್ದೇ ಕಾರಣ ಅಂತ ಆದಿ ಹೇಳ್ತಾರೆ. ಅಲ್ಲ ಸರ್ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾ ಇದ್ರೆ, ನೋಡಿ ರೂಲ್ಸ್ ಅಂದ್ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಅದ್ರಲ್ಲಿ ಯಾರಿಗೂ ಕನ್ಸೆಷನ್ ಕೊಡ್ಬೇಡಿ ಅಂತ ಆದಿ ಹೇಳ್ತಾರೆ. ಹಾಗಲ್ಲ ಸರ್, ಆತರ ಏನು ಬೇಡ, ನೀವೇನು ಕೊಡೋದ್ ಬೇಡ ಅಂತ ಹೇಳ್ತಿರ್ತಾರೆ. ರೂಲ್ಸ್ ಅಂದ್ಮೇಲೆ ರೂಲ್ಸ್ ಎಲ್ಲರಿಗೂ ಇರ್ಬೇಕಲ್ವಾ, ಎಲ್ಲಾರ್ದು ಆಧಾರ್ ಕಾರ್ಡ್ ಕೊಡ್ತೀವಿ, ಅಷ್ಟಕ್ಕೂ ಇದು ನಮ್ ಸೇಫ್ಟಿ ಹಾಗೂ ರೆಸಾರ್ಟ್ ಸೇಫ್ಟಿಗೆ ಅಲ್ವಾ ಮಾಡಿರೋದು ಅಂತ ಭಾಗ್ಯ ಹೇಳ್ತಾರೆ. ನೋಡಿ ನೀವೆಲ್ರು ಐಡಿ ಪ್ರೂಫ್ ನನಗೆ ಕೊಡಿ, ನಾನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ. ಹಾಗೆ ಇಲ್ಲಿ ಕಿಶನ್
ಭಾಗ್ಯ, ತಾಂಡವ್ ಎಲ್ಲರೂ ಆಧಾರ್ ಕಾರ್ಡ್ ನ ಆದಿ ಕೈಗೆ ಕೊಡ್ತಾರೆ. ಇದನ್ನೆಲ್ಲ ಶ್ರೇಷ್ಠ ಗಮನಿಸ್ತಾರೆ. ಆಮೇಲೆ ಎಲ್ರು ಖುಷಿಯಿಂದ ಒಳಗಡೆ ಹೋಗ್ತಿದ್ರೆ ಇಲ್ಲಿ ತಾಂಡವ್ ಮಾತ್ರ ರೆಸಾರ್ಟ್ ಸುತ್ತುತ್ತಾ ಇರ್ತಾರೆ. ಶ್ರೇಷ್ಠ ಬೇಕು ಅಂತ ಟೆನ್ಷನ್ ಮಾಡ್ಕೊಂಡು ತಾಂಡವ್ ಹತ್ರ ಹೋಗ್ತಾರೆ. ತಾಂಡವ್ ತಲೆ ಕೆಟ್ಟಿದ್ಯಾ, ಅವ್ರು ವೋಟರ್ ಐಡಿ ಕೇಳಿದ್ರೆ ನೀನು ಅಪೋಸ್ ಮಾಡ್ಬೇಕಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ. ನಾನ್ ಯಾಕೆ ಅಪೋಸ್ ಮಾಡ್ಲಿ, ಕೇಳೋದು ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರು ಕೇಳಿದ್ರು ನಾನ್ ಕೊಟ್ಟೆ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ. ಈ ತಾಂಡವ್ ಒಳ್ಳೆ ದಡಂತರ ಆಡ್ತಿದ್ಯಾ ಕಣೋ, ಆ ಮ್ಯಾನೇಜರ್ ಪರವಾಗಿಲ್ಲ ಅಂತ ಹೇಳಿದ್ರು. ಭಾಗ್ಯ ರೂಸು ಗೀಸು ಅಂತ ಹೇಳಿ ಅಷ್ಟೊಂದು ಬಿಲ್ಡಪ್ ಕೊಟ್ಟು ಮಾತಾಡಿದ್ಲಲ್ಲ, ಯಾಕೆ ಹೇಳೋ ಅವಳ ಐಡಿ ಕಾರ್ಡ್ ನ ಕೊಡೋದಕ್ಕೆ. ಬೇಕಾದ್ರೆ ನೋಡು, ಅವ್ಳು ಬೇಕು ಅಂತ ಆಧಾರ್ ಕಾರ್ಡ್ ನೇ ಕೊಟ್ಟಿರ್ತಾಳೆ. ಅದ್ರಲ್ಲಿ ವೈಫ್ ಆಫ್ ತಾಂಡವ್ ಸೂರ್ಯವಂಶಿ ಅಂತ ಇರಲ್ವಾ ವ್ಯಕ್ತಿ ನೀನೆ ಅಂತ ಹಾಕೋದಾದ್ಮೇಲೆ ನಿನ್ ಪ್ರೀತಿಯ ಆದಿ ಬ್ರದರ್ ಬಂದು ಕಪಾಲಕ್ಕೆ 4 ಬಾಸ್ಲಿ ಏನದೆ ಭಾಗ್ಯಂದು ಪ್ಲಾನ್ ಅಂತ ಶ್ರೇಷ್ಠ ಹೇಳ್ತಿದೆ. ಹೊರಟ ಹೆಲ್ತ್ ಶ್ರೇಷ್ಠ ಯಾಕೆ ತಲೆಗೆ ಉಳಿಲಿಲ್ವಲ್ಲ, ಎಲ್ಲಾ ಕಾರ್ಡ್ಸು ಆದಿ ಬ್ರದರ್ ಹತ್ರ ಇದೆ, ಅವ್ರೇನಾದ್ರೂ ನೋಡಿದ್ರೆ ಅಷ್ಟೇ ನನ್ ಕತೆ, ಹೇಗಾದ್ರೂ ಮಾಡಿ ಅದನ್ನೆಲ್ಲ ಅವರಿಂದ ತಗೋಬೇಕು ಅಂತ ಹೇಳಿ ತಾಂಡವ್ ಅಲ್ಲಿಂದ ಬರ್ತಾರೆ ಆದಿ ಹತ್ರ. ಇಡೀ ಆದಿ ರಿಸೆಪ್ಷನಿಸ್ಟ್ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಬ್ರದರ್ ಏನಾಯ್ತು, ಯಾಕೆ ತರ ಓಡ್ ಬರ್ತಿದ್ದೀರಾ ಅಂತ ಆದಿ ಕೇಳ್ತಾರೆ. ಹಾಗೆ ಇಲ್ಲಿ ತಾಂಡವ್ ಐಡಿ ಕಾರ್ಡ್ಸ್ ನೆಲ್ಲ ಕಿತ್ಕೊಬಿಡ್ತಾರೆ. ಬ್ರದರ್ ಏನಾಯ್ತು, ಯಾಕೆ ತರ ಕಿತ್ಕೊಂಡ್ರಿ ಅಂತ ಆದಿ ಕೇಳ್ತಾರೆ. ಬ್ರದರ್ ಇದನ್ನೆಲ್ಲ ನೀವ್ ಯಾಕೆ ಕೊಡಕ್ ಬಂದ್ರಿ, ನಾನೇ ಕೊಡ್ತೀನಿ ನೀವ್ ಹೋಗಿ ಅಂತ ತಾಂಡವ್ ಹೇಳ್ತಾರೆ. ಪರವಾಗಿಲ್ಲ ಬ್ರದರ್ ಕೊಡಿ, ನಾನ್ ಕೊಡ್ತೀನಿ ಅಂತ ಆದಿ ಹೇಳ್ತಾರೆ. ಇಲ್ಲ ಬ್ರದರ್ ನಾನೇ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಟೆನ್ಷನ್ ಮಾಡ್ಕೊಂಡು ಐಡಿ ಕಾರ್ಡ್ ನ ಕೊಡಕ್ ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಅವ್ರ ಐಡಿ ಕಾರ್ಡ್ ಕೆಳಗಡೆ ಬಿದ್ದೋಗುತ್ತೆ. ಅರೆ ಭಾಗ್ಯ ಅವರ ಕಾರ್ಡ್ ಬಿತ್ತು ಅಂತ ಹೇಳಿ ಆದಿ ಆ ಕಾರ್ಡ್ ನ ಕೆಳಗಡೆ ಬಿದ್ದಿರೋ ಕಾರ್ಡ್ ನ ತೋದಿದೆ. ತಾಂಡವ್ ಅಂತೂ ಟೆನ್ಷನ್ ಶುರು ಆಗುತ್ತೆ. ಹಾಗೆ ಇಲ್ಲಿ ಆದಿ ಆ ಕಾರ್ಡ್ ತಾಂಡವ್ ನ ನೋಡ್ತಾ ಇರ್ತಾರೆ ಆದಿ. ಹಾಗೆ ಇಲ್ಲಿ ತಾಂಡವ್ ಟೆನ್ಷನ್ ಅಲ್ಲಿ ಹೋಗ್ತಿರ್ತಾರೆ. ಬ್ರದರ್ ಇಲ್ಲಿ ನೋಡಿ ಏನಿದು ಅಂತ ಆದಿ ಹೇಳ್ತಿದ್ರೆ ತಾಂಡವ್ ಅಂತೂ ಟೆನ್ಷನ್ ಶುರು ಆಗುತ್ತೆ. ಬ್ರದರ್ ಭಾಗ್ಯ ಅವರ ಆಧಾರ್ ಕಾರ್ಡ್ ನೋಡಿ, ಇಲ್ಲಿ ನೋಡಿ ಅವ್ರ ಗಂಡನ ಹೆಸರನ್ನೇ ತೆಗೆಸ್ಬಿಟ್ಟಿದಾರಲ್ಲ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯನ ಆಧಾರ್ ಕಾರ್ಡ್ ತೋರಿಸ್ತಾರೆ. ತಾಂಡವಂತೂ ಆವಾಗ ಸಮಾಧಾನ ಆಗುತ್ತೆ. ಅವನ ಹೆಸರೇ ತೆಗ್ಸಿದಾರೆ ಅಂದ್ರೆ ಯೋಚನೆ ಮಾಡಿ ಬ್ರದರ್, ಅವನೆಷ್ಟು ತೊಂದರೆ ಕೊಟ್ಟಿರ್ಬೋದು. ಅವನೊಬ್ಬ ಸರಿ ಆಗಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಪಾಪ ಭಾಗ್ಯ. ಅದೇ ಸಮಯಕ್ಕೆ ಇಲ್ಲಿ ಆದಿಗೆ ಕಾಲ್ ಬರುತ್ತೆ. ಬ್ರದರ್ ನೀವು ಡೀಟೇಲ್ಸ್ ಕೊಡ್ತಿರ್ತೀರಾ, ನನಗೆ ಕಾಲ್ ಬರ್ತಿದೆ ಅಂತ ಹೇಳಿ ಹೋಗ್ತಾರೆ ಆದಿ. ಹಾಗೆ ಇಲ್ಲಿ ತಾಂಡವ್ ರಿಸೆಪ್ಷನಿಸ್ಟ್ ಹತ್ರ ಎಲ್ಲ ಡೀಟೇಲ್ಸ್ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಗುಂಡಣ ಹಾಗೂ ತನ್ಮೈ ತಲೆನ ಒರೆಸ್ತಾ ಇರ್ತಾರೆ. ಚೆನ್ನಾಗಿ ಬೈತಾ ಇರ್ತಾರೆ. ಅಲ್ಲ ಇವಾಗ್ಲೇ ತಾನೇ ಬಂದಿದ್ದೀರಾ, ಅವಾಗ್ಲೇ ಹೋಗಿ ನೀರಲ್ಲಿ ಇಳಿಬೇಕಾಗಿತ್ತ ಅಂತ ಕುಸುಮ ಬೈತಿರೆ. ಅಶೋ ಅಜ್ಜಿ ಬಂದಿರದೆ ಎಂಜಾಯ್ ಮಾಡಕಲ್ವಾ, ಸ್ವಿಮ್ಮಿಂಗ್ ಪೂಲ್ ಇತ್ತು ಸೊ ಆಟ ಆಡ್ತಿದ್ವಿ ಅಂತ ಗುಂಡಣ ಹೇಳ್ತಾರೆ. ಹೌದಾ ಜ್ವರಾಗಿರ ಬರ್ಲಿ ಅವಾಗ ಮಾಡ್ತೀನಿ ಅಂತ ಕುಸುಮ ಬೈತಿರ್ತಾರೆ. ಕನ್ವಿಪುಟ ಅಂತ ಹೇಳಿ ತಾಂಡವ್ ಹೊರಗಡೆಯಿಂದ ಕರಿತಿರ್ತಾರೆ. ಇವನು ಯಾಕ್ ಬಂದ ಇಲ್ಗೆ ಅಂತ ಕುಸುಮ ಅವರು ಬೈಕೋತಾರೆ. ಇಷ್ಟಿಂತವರೆಗೂ ಇವ್ರು ನಮ್ ಪರಿಚಯ ಇಲ್ಲ ಅನ್ನೋ ತರ ಇದ್ವಿ ಅಲ್ವಾ, ಹಾಗೆ ಟ್ರಿಪ್ ಮುಗಿಯೋರ್ಗು ಇದ್ಬಿಡೋಣ ನಿಮ್ ಕೈ ಮುಗಿತೀನಿ ಅಂತ ಭಾಗ್ಯ ಹೇಳಿ ಗುಂಡಣ್ಣ ತಲೆನ ಒರೆಸ್ತಾ ಇರ್ತಾರೆ. ಹಾಗೆ ಇಲ್ಲಿ ತಾಂಡವ್ ತನ್ವಿ ಅಂತ ಹೇಳಿ ರೂಮ್ ಒಳಗಡೆ ಬಂದ್ಬಿಡ್ತಾರೆ. ತನ್ವಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ತಾಂಡವ್ ತನ್ವಿಗೆ ಹೇಳ್ತಾರೆ. ನೋಡು ಅಂತ ಹೇಳಕ್ ಹೋಗ್ತಾರೆ ಕುಸುಮ. ಹಾಗೆ ಇಲ್ಲಿ ಕುಸುಮ ಅವರು ಭಾಗ್ಯನ ಮುಖ ನೋಡ್ತಾರೆ. ಭಾಗ್ಯ ಏನು ಮಾತಾಡ್ಬೇಡಿ ಅತ್ತೆ ಅಂತ ಹೇಳ್ತಾರೆ. ಭಾಗ್ಯ ಆಗ ಕುಸುಮ ಸುಮ್ನಾಗ್ತಾರೆ. ಹಾಗೆ ಇಲ್ಲಿ ಭಾಗ್ಯ ತನ್ವಿಗೆ ಹೋಗು ಅಂತ ಹೇಳ್ತಾರೆ. ತನ್ವಿ ಸರಿ ಅಂತಾರೆ. ನೋಡು ತನ್ವಿ ಬೆಳಗ್ಗೆಯಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಾನೆ ಇದೀನಿ, ಆದ್ರೆ ಮಾತಾಡೋದಕ್ಕೆ ಚಾನ್ಸಸ್ ಸಿಗ್ತಿಲ್ಲ. ನಿನ್ಗೆ ನನ್ ಮೇಲೆ ಬೇಜಾರಿದೆ ಅಂತ ಗೊತ್ತು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ಬಾ ಆಚೆ ಮಾತಾಡೋಣ ಅಂತ ತಾಂಡವ್ ಹೇಳ್ತಾರೆ. ಏನಪ್ಪಾ ಮರ್ಸ್ಬಿಡ್ಬೇಕಾ, ಸರಿ ಕಣಪ್ಪ ತನ್ವಿ ಮರ್ಸ್ಬಿಡು. ನಿನ್ ಹೆಂಡತಿ ಇವಳಿಗೆ ಅವಮಾನ ಮಾಡಿರೋದು ಏನು ಕಮ್ಮಿ ಮಾಡಿದಾಳೆ ಅಂತ ಅನ್ಕೊಂಡಿದ್ಯಾ, ನಿನ್ ಹೆಂಡತಿ ಮನೆ ಹಾಳಿ ನಮ್ ತನ್ವಿಗೆ ತುಂಬಾನೇ ಅವಮಾನ ಮಾಡಿದಾಳೆ. ನೀನ್ ಇವಾಗ ಇಲ್ಲಿ ಬಂದ್ಬಿಟ್ಟು ಬೆಣ್ಣೆ ಹಚ್ಚೋ ಕೆಲ್ಸ ಅಂತೂ ಮಾಡ್ಲೇಬೇಡ ಅಂತ ಕುಸುಮ ಹೇಳ್ತಾರೆ. ನೋಡಮ್ಮ ಅಂತ ಇಲ್ಲಿ ತಾಂಡವ್ ಹೇಳಕ್ ಹೋಗ್ತಿದ್ರೆ ಅದೇನದು ಅಮ್ಮ ಅಮ್ಮ ಅಂತ ನೀನ್ ಏನೇ ಹೇಳಿದ್ರು ತನ್ವಿನ ನಿನ್ ಜೊತೆ ಕಳ್ಸೋದಿಲ್ಲ, ನಡೆಯೋ ಮನೆ ಹಾಳ ಅಂತ ಕುಸುಮ ಬೈಟ್ಬಿಟ್ರು. ತಾಂಡವ್ ಅಲ್ಲೇ ಲುಕ್ಕೊಟ್ಕೊಂಡು ನಿಂತಿರ್ತಾರೆ. ಇವಾಗೇನು ಹೋಗಲ್ವಾ, ಸರಿ ಹಾಗಿದ್ರೆ ಆ ನಿನ್ ಬ್ರದರ್ ಇದಾರಲ್ಲ ಅವ್ರಿಗೆ ಎಲ್ಲಾ ವಿಷಯ ಹೇಳ ಅಂತ ಕುಸುಮ ಅವರು ಹೇಳ್ತಾರೆ. ಇಲ್ಲಿ ತಾಂಡವ್ ಅಂತೂ ಟೆನ್ಷನ್ ಆಗ್ತಾರೆ. ಕುಸುಮ ಹೋಗ್ತಾ ಇರುವಂತ ಕೈ ತೋರಿಸ್ತಾ ಇದ್ರೆ ತಾಂಡವ್ ಅಲ್ಲಿಂದ ಹೋಗ್ತಾರೆ. ಆ ಕಡೆ ಶ್ರೇಷ್ಠ ರೂಮ್ ಅಲ್ಲಿ ಕೂತಿರ್ತಾರೆ ಬಟ್ಟೆನ ನೋಡ್ತಾ. ಅದೇ ಸಮಯಕ್ಕೆ ತಾಂಡವ್ ಬರ್ತಾರೆ. ಎಲ್ಲ ನನ್ ಕರ್ಮ, ಈ ಕುಸುಮಾಬೆ ಅವ್ರು ಏನಂತ ಅನ್ಕೊಂಡಿದ್ದಾರೆ ಅಂತ ಹೇಳಿ ತಾಂಡವ್ ಕೂಗಾಡ್ತಿರ್ತಾರೆ. ಏನಾಯ್ತು ಬೇಬಿ ಅಂತ ಶ್ರೇಷ್ಠ ಹೇಳ್ತಿದೆ. ಇಲ್ಲಿ ಶ್ರೇಷ್ಠನೇ ತಾಂಡವ್ ಆಡ್ಕೊಬಿಡ್ತಾರೆ. ಏನಾಯ್ತು ಬೇಬಿ ಅಂತೆ, ಏನಾಯ್ತು, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ತಾಂಡವ್ ಹೇಳ್ತಾರೆ. ನಾನೇನೋ ಮಾಡ್ದೆ ಅಂತ ಶ್ರೇಷ್ಠ ಹೇಳ್ತಾರೆ. ಸುಮ್ನಿರ ನೀನೊಬ್ಳು ದೊಡ್ಡ ಇಡಿಯಟ್, ನೀನು ತನ್ವಿನ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ ಇರ್ಲಿಲ್ಲ. ಅವತ್ ನೋಡಿದ್ರೆ ಮನ್ಸು ಬಂದಂಗೆ ನಡೆಸ್ಕೊಂಡೆ. ಇವಾಗ ತನ್ವಿ ಜೊತೆ ಮಾತಾಡೋಣ ಅಂತ ಹೋದ್ರೆ ಆ ಕುಸುಮಾಬೆ ನೋಡಿದ್ರೆ ತುಪುಕ್ ಅಂತ ಉಗಿದ್ಬಿಟ್ಟು ಕಳ್ಸಿದ್ರು ಅಂತ ತಾಂಡವ್ ಹೇಳ್ತಾರೆ. ಈ ತಾಂಡವ್ ಇವಾಗ ನೋಡು, ಫಸ್ಟ್ ಆಫ್ ಆಲ್ ಈ ವಿಷಯನ ತೆಗಿ ಅಂತ ಹೇಳ್ದವ್ರು ಯಾರು, ಆ ವಿಷಯ ಮುಗ್ದು ತುಂಬಾ ದಿನ ಆಯ್ತು, ಇವಾಗ ಯಾಕೋ ಆ ವಿಷಯನ ಕಿರ್ಕೋದೆ ಅಂತ ಶ್ರೇಷ್ಠ ಹೇಳ್ತಿದೆ. ಯಾಕೆ ಅಂತ ಹೇಳಿದ್ರೆ ನನ್ಗೆ ನನ್ ಮಗ್ಳ ಮೇಲೆ ಪ್ರೀತಿ ಇದೆ ಅಂತ ತಾಂಡವ್ ಹೇಳ್ತಾರೆ. ನೋಡು ತಾಂಡವ್, ನಿನ್ಗೆ ನಿನ್ ಮಗ್ಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನ್ಗೂ ಅಷ್ಟೇ ಪ್ರೀತಿ ಇದೆ ಕಣೋ, ಸುಮ್ನೆ ನೀನು ನನ್ಗೆ ಇರಿಟೇಟ್ ಮಾಡ್ಬೇಡ. ಆ ಭಾಗ್ಯ ಅವಳ ತಲೆನ ಕೆಡ್ಸಿ ಅವಳನ್ನ ಕರ್ಕೊಂಡು ಹೋಗಿದ್ದಾಳೆ ಅಷ್ಟೇ ಅಲ್ಲ ಕಣೋ ತಾಂಡವ್, ಆ ತನ್ವಿನ ನಮ್ಮನೆ ಕಳ್ಸಿದೆ ನನ್ನ ಮತ್ತೆ ನಿನ್ನ ನಡುವೆ ತಂದಾಕದಿಕ್ಕೆ ಅಂತ ಶ್ರೇಷ್ಠ ಹೇಳ್ತಾರೆ. ಶ್ರೇಷ್ಠ ಅಂತ ಹೇಳಿ ತಾಂಡವ್ ಕೂಗಾಡ್ತಿದ್ರೆ ಇಲ್ಲಿ ಶ್ರೇಷ್ಠ ಅವರು ತಿರುಗಿಸಿ ತಾಂಡವ್ ಮೇಲೆ ಕೂಗಾಡ್ಬಿಡ್ತಾರೆ. ಈ ತಾಂಡವ್ ಜಸ್ಟ್ ಸ್ಟಾಪ್ ಇಟ್, ಇಲ್ಲಿ ನಾವಿಬ್ರು ಕೆಟ್ಟವರು ಅಂತ ಪೋರ್ಟ್ರೇ ಮಾಡೋ ಪ್ಲಾನ್ ನಡೀತಿದೆ, ಬಟ್ ನಾವು ಕೆಟ್ಟವರಲ್ಲ. ನೋಡು ತಾಂಡವ್, ಆ ಭಾಗ್ಯಂಗೆ ತನ್ವಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿ ನನಗಿದೆ. ಇವಾಗ ನಾನ್ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಸಾರಿ ಕೇಳ್ತೀನಿ ಅಂತ ಶ್ರೇಷ್ಠ ಬೇಜಾರಾಗತ್ತರ ನಾಟಕ ಆಡ್ತಿದ್ರೆ ಶ್ರೇಷ್ಠ ನೋಡಿ ತಾಂಡವ್ ಬೇಜಾರ್ ಮಾಡ್ಕೊತಾರೆ. ಆ ಕಡೆ ಪೂಜಾ ಹಾಗೂ ಕಿಶನ್ ರೂಮ್ ಹೋಗ್ತಾರೆ. ಅಲ್ಲಿ ಫುಲ್ ಡೆಕೋರೇಷನ್ ಮಾಡಿರ್ತಾರೆ. ಕಿಶನ್ ಲವ್ಸ್ ಪೂಜಾ ಅಂತ ಹೇಳಿ ಬೆಡ್ ಮೇಲೆ ಗುಲಾಬಿ ಹೂವಿಂದ ಎಲ್ಲಾ ತರ ಡೆಕೋರೇಷನ್ ಮಾಡಿರ್ತಾರೆ. ಏನು ಕಿಶನ್ ನಾವು ಬರ್ತೀವಿ ಅಂತ ಕೂತಿದ್ದು ನೀನೇ ಎಲ್ಲಾ ಡೆಕೋರೇಷನ್ ಮಾಡ್ಸಿದ್ಯಾ ಅಲ್ವಾ ಅಂತ ಪೂಜಾ ಹೇಳ್ತಾರೆ. ಅಯ್ಯೋ ಪೂಜಾ ನಾನು ಮಾಡ್ಸಿಲ್ಲ ಕಣೆ, ಒಂದ್ ನಿಮಿಷ ಇರು, ಯಾರ್ ಮಾಡ್ಸಿದ್ದಾರೆ ಅಂತ ಕೇಳೋಣ ಅಂತ ಕಿಶನ್ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬರ್ತಾರೆ. ಯಾರಿದೆಲ್ಲ ಮಾಡ್ಸಿದ್ದು ಅಂತ ಕಿಶನ್ ಹೇಳ್ತಿದೆ. ಇದೆಲ್ಲ ಮಾಡ್ಸಿರೋದು ಆದಿ ಸರ್, ಸೊ ನಾವ್ ಮಾಡಿದ್ವಿ ಸರ್ ಅಂತ ಆ ವ್ಯಕ್ತಿ ಹೇಳಿ ಹೋಗ್ತಾರೆ. ಪಾಪ ಕಣೋ ತುಂಬಾ ಒಳ್ಳೆಯವರು, ಅಷ್ಟು ಬಿಸಿ ಶೆಡ್ಯೂಲ್ ಇದ್ರು ನಮ್ಗೋಸ್ಕರ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ತಿದಾರೆ ನೋಡು ಅಂತ ಪೂಜಾ ಹೇಳ್ತಾರೆ. ಅಲ್ಲ ಕಣೆ ಪೂಜಾ, ಬಾವ ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು ಅಂತ ಹೇಳ್ತಿಲ್ಲ, ಆದ್ರೆ
ಅಣ್ಣನ ಹತ್ರ ಅಂತ ದೊಡ್ಡ ಸತ್ಯ ಮುಚ್ಚಿಟ್ಟಿದ್ರಲ್ಲ, ಇದು ಸರಿನಾ? ನಮ್ಮನೆಲ್ಲ ಇಷ್ಟನ್ನು ಇಷ್ಟಪಡ್ತಿದ್ದಾನೆ, ಆದ್ರೆ ನಾವೇ ಸತ್ಯನ ಮುಚ್ಚಿಡ್ತಿದೀವಿ, ತಪ್ಪಲ್ವಾ ಅಂತ ಕಿಶನ್ ಹೇಳ್ತಾರೆ. ಕಿಶನ್ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಅದ್ರಲ್ಲಿ 1000 ಅರ್ಥ ಇರುತ್ತೆ ಕಣೋ. ಪ್ಲೀಸ್ ಇವಾಗ ಅದೆಲ್ಲ ಬೇಡ ಬಿಡು ಅಂತ ಪೂಜಾ ಹೇಳ್ತಾರೆ. ಅದೆಲ್ಲ ಏನು ಬೇಡ ಬಿಡು ಅಂದ್ರೆ ಅಂತ ಕಿಶನ್ ಹೇಳ್ತಿದ್ರೆ, ಇಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಆಗಿದೆ, ಇಂಥ ಟೈಮ್ ಅಲ್ಲಿ ಏನೇನು ಅಂತ ಹೇಳಿ ಇಲ್ಲಿ ಪೂಜಾ ಕಿಶನ್ ಕೈನ ಹಿಡ್ಕೊತಾರೆ. ಹಾಗೆ ಇಲ್ಲಿ ಕಿಶನ್ ಪೂಜಾನ ತಕ್ಕೋತಾರೆ. ಇಬ್ರು ಖುಷಿಯಾಗಿರ್ತಾರೆ. ಹಾಗೆ ಇಲ್ಲಿ ರಾತ್ರಿ ಆಗ್ತಿದ್ದಂಗೆ ಎಲ್ಲಾರು ನೈಟ್ ಕ್ಯಾಂಪ್ ತರ ಕುತ್ಕೊಂಡು ಎಲ್ಲಾರು ಮಾತಾಡ್ತಿದ್ರು. ಅಂಕಲ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಸಖತ್ತಾಗಿದೆ. ಬೆಳಗ್ಗೆ ಊಟ ತಿಂದು ಎಕ್ಸ್ಪೀರಿಯನ್ಸ್ ಇತ್ತು, ಆದ್ರೆ ಈ ತರ ಕ್ಯಾಂಪ್ ಫೈರ್ ಮಾಡ್ತಿರೋದು ಫಸ್ಟ್ ಟೈಮ್ ಅಂತ ತನ್ವಿ ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತಿದ್ಯಾ, ನಾನಂತೂ ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಗುಂಡಣ್ಣ ಹೇಳ್ತಿದ್ರೆ, ಲೋ ತಾರ್ಲೆ ಎಲ್ಲೋ ನಾವು ಬಾಕಿಕರ್ ಮನೇಲಿ ಇದ್ದಾಗ ನಾವೆಲ್ಲೂ ಹೊರಗಡೆನೆ ಹೋಗಿಲ್ಲ, ನೀನು ಅದ್ಯಾವ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ದೆ ಅಂತ ಪೂಜಾ ಹೇಳ್ತಾರೆ. ಅಶೋ ಚಿಕ್ಕಿ ನಾನು ಒಬ್ನೇ ಅಲ್ಲ, ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಕುಸುಮಾ ಅಜ್ಜಿ ಕೋಪ ಮಾಡ್ಕೊಂಡಾಗ ಬೆಂಕಿ ತರ ದಗ ದಗ ಅಂತ ಹುರಿತಾ ಇರ್ತಾರೆ, ಅವಾಗ ಕ್ಯಾಂಪ್ ಫೈರ್ ನ ಎಕ್ಸ್ಪೀರಿಯನ್ಸ್ ಮಾಡಿದೀವಲ್ವಾ ಅಂತ ಗುಂಡಣ್ಣ ಹೇಳ್ತಿದ್ರೆ ಎಲ್ಲಾರು ನಗ್ತಿರ್ತಾರೆ. ತನ್ಮಯ್ ಒಂದ್ ಆಗ್ತೀನಿ ನೋಡು, ತಮಾಷೆಗೂ ಒಂದು ಇತಿಮಿತಿ ಅಂತ ಇರುತ್ತೆ, ಅದನ್ನ ಮೀರಿ ಯಾವತ್ತೂ ಹೋಗ್ಬಾರ್ದು. ಅಜ್ಜಿ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತಲ್ವಾ ನಿಂಗೆ ಅಂತ ಭಾಗ್ಯ ಹೇಳ್ತಾರೆ. ಬಿಡು ಭಾಗ್ಯ, ಚಿಕ್ಕದದು, ಅದಕ್ಕೇನು ಗೊತ್ತಾಗುತ್ತೆ ಅಂತ ಕುಸುಮ ಹೇಳ್ತಾರೆ. ಇಲ್ಲಾದ್ರೆ ತಮಾಷೆ ಮಾಡೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರ್ಬೇಕು, ಇಲ್ಲಾದ್ರೆ ಮಾತುಗಳು ಎಲ್ಲೆಲ್ಲ ಹೊರಟೋಗುತ್ತೆ ಅಂತ ಭಾಗ್ಯ ಹೇಳ್ತಾರೆ. ಸಾರಿ ಅಮ್ಮ ಅಂತ ಗುಂಡಣ್ಣ ಹೇಳ್ತಾರೆ. ಸಾರಿ ನನ್ನ ಹತ್ರ ಕೇಳೋದಲ್ಲ, ಅಜ್ಜಿ ಬಗ್ಗೆ ಮಾತಾಡಿದಲ್ವಾ, ಅಜ್ಜಿ ಹತ್ರ ಕೇಳು ಅಂತ ಹೇಳ್ತಾರೆ ಭಾಗ್ಯ. ಸಾರಿ ಅಜ್ಜಿ ಅಂತ ತನ್ಮಯ್ ಹೇಳ್ತಾರೆ. ಮ್ಯಾಟರ್ ಯಾಕೋ ಸೀರಿಯಸ್ ಅನ್ಸ್ತಿದೆ, ಬನ್ನಿ ಎಲ್ಲರೂ ಫೋಟೋ ತಗೊಳ್ಳೋಣ ಅಂತ ಕಿಶನ್ ಹೇಳ್ತಾರೆ. ಹಾಗೆ ಎಲ್ಲರೂ ಫೋಟೋ ತಗೊಳಕ್ಕೆ ಅಂದ್ರೆ ಸೆಲ್ಫಿ ತಗೊಳಕ್ಕೆ ನಿಂತ್ಕೊತಿದ್ರೆ ಇಲ್ಲಿ ಭಾಗ್ಯ, ಕುಸುಮ ಹಾಗೂ ಆದಿ ಮಾತ್ರ ಕೂತಿರ್ತಾರೆ. ಆದಿ ಮಾತ್ರ ಬೇಜಾರಾಗಿ ಕೂತಿರ್ತಾರೆ. ಅಲ್ಲ ಭಾಗ್ಯ, ಎಲ್ಲರೂ ಫೋಟೋ ತಗೊಳ್ಳೋಣ ಅಂತ ಕರೆದ್ರೆ ಎಲ್ಲರೂ ಹೋದ್ರು, ಆದಿ ಮಾತ್ರ ಯಾಕೆ ಹೋಗ್ತಿಲ್ಲ, ನೀವು ಕೇಳ್ತೀರಿ ಅಂತ ಕುಸುಮ ಹೇಳ್ತೀರಾ. ಬೇಡಾತೆ, ಅವ್ರೇನೋ ಟೆನ್ಷನ್ ಇದ್ದಾರೆ, ಅದನ್ನ ಕೆತ್ಕಿ ಜಾಸ್ತಿ ಮಾಡೋದು ಬೇಡಾತೆ ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಹಾಗೂ ಆದಿ ಸೆಲ್ಫಿ ತಗೊಳಕ್ಕೆ ಹೋಗ್ತಾರೆ. ಇಲ್ಲಿ ಎಲ್ಲರೂ ಗ್ರೂಪ್ ಅಲ್ಲಿ ಸೆಲ್ಫಿ ತಗೋತಿದ್ರೆ ಆದಿ ಮಾತ್ರ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅದನ್ನ ಭಾಗ್ಯ ನೋಡ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡ್ತೀರಾ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.